ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಹೆಂಗೆ ಚಿಂತಾಮಣಿ ಅಭಿವೃದ್ಧಿ ಆಗಿದೆಯಾ? ಚಿಂತಾಮಣಿಯ ಅಭಿವೃದ್ಧಿ ಬಗ್ಗೆ ಎಲ್ಲ ನಮ್ಗೆಲ್ಲ ನಮ್ಮ ಒಂದು ಲೆವೆಲ್ ಅಲ್ಲಿ ಹೇಳೋ ಲೆವೆಲ್ ಇಲ್ಲ ಸರ್. ಚಿಂತಾಮಣಿ ಅಭಿವೃದ್ಧಿಗಿನ್ನ ಈ ಭ್ರಷ್ಟ ಆಡಳಿತ ಜಾಸ್ತಿ ಆಗ್ಬಿಡೈತಿ. ಇದು ಚಿಂತಾಮಣಿಯಲ್ಲಿ ಅಂದ್ರೆ ತಾಲೂಕು ಆಡಳಿತ ಅಲ್ಲ, ಭ್ರಷ್ಟ ಆಡಳಿತ ಆಗ್ಬಿಟ್ಟಿದೆ. ಓಕೆ, ಏನಕ್ಕೋಸ್ಕರ ಆ ಮಾತು ಹೇಳ್ತಾ ಇದ್ರಿ? ನಾವು ಯಾಕೆ ಆತರ ಹೇಳ್ತಾ ಇದೀವಿ ಅಂದ್ರೆ, ನಾನು ಒಬ್ಬ ಸೇನೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಬಂದು 24 ವರ್ಷ ಆಗೋಯ್ತು. 99ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪೂಂಚ್ ಸೆಕ್ಟರ್ ಅಲ್ಲಿ ನನ್ನ ಕಾಲ್ ಫ್ರಾಕ್ಚರ್ ಆಗಿ ಅಂಗವಿಕಲನಾಗಿ ನಾನು ಹೊರಬಂದೆ. 17 ವರ್ಷ ಸೇವೆ ಸಲ್ಲಿಸಿ 2000 ಇಸ್ವಿಯಿಂದ ಇದುವರೆಗೂ ನನಗೆ ಒಂದು 5 ಎಕರೆ ಜಮೀನ್ ಕೊಡೋಕೆ ಇವ್ರ ಹತ್ರ ಜಮೀನ್ ಇಲ್ಲ. ಲಂಚ ತಗೊಂಡು 1000 ಎಕರೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನ್ ಇದೆ. 2005ರಲ್ಲಿ ನನ್ಗೆ ಇಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರ. 2019-20ರಲ್ಲಿ ಬೆಂಗಳೂರಿನವ್ರಿಗೆ ಇಲ್ಲಿ ಜಮೀನ್ ಕೊಡ್ತಾರ. ಓಕೆ, ನೀವ್ ಇಲ್ಲಿ ಲೋಕಲ್ ಅವರಾಗಿ ನೀವ್ ಯಾಕೆ ಕೇಳಿಲ್ಲ ಸರ್? ಅಂದಿನ MLA MC ಸುಧಾಕರ್ ಅವರ ನನ್ಗೆ ರೆಕಮೆಂಡೇಶನ್ ಲೆಟರ್ ಕೊಟ್ರು ರಮೇಶ್ ಕುಮಾರ್ ಅವ್ರಿಗೆ. ಯಾಕಂದ್ರೆ ಇಲ್ಲಿ ತಾಲೂಕು ಆಡಳಿತ ಅಷ್ಟು ಸಕ್ಷಮವಾಗಿದೆ. ಏನು ಲಂಚ ಕೊಟ್ರೆ ಏನ್ ಬೇಕಾದ್ರೂ ಇದೆ, ಲಂಚ ಇಲ್ಲ ಅಂದ್ರೆ ಇಲ್ಲಿ ಏನೂ ಇಲ್ಲ. 2005ರಲ್ಲಿ ನಮ್ಮ MC ಸುಧಾಕರ್ ಅವರ ರಮೇಶ್ ಕುಮಾರ್ ಅವ್ರಿಗೆ ರೆಕಮೆಂಡೇಶನ್ ಲೆಟರ್ ಕೊಡ್ತಾರ, ಸ್ವಲ್ಪ ಜಮೀನ್ ಮಾಡ್ಕೊಡಿ ಅಂತ. ಅಂದ್ರೆ 2005ರಲ್ಲೇ ಜಮೀನ್ ಇಲ್ಲ. 2025 ಆದ್ರೂ 1000 ಎಕರೆ ಇದೆ ಇವ್ರ ಹತ್ರ ಜಮೀನು. ಈಗ ಹೆಂಗ್ ಬಂತು ಮತ್ತೆ 1000 ಎಕರೆ? ಅದೇ ಸರ್ ಹೇಳ್ತಾ ಇರೋದು. ಇವಾಗ ಇದೇ ತಹಸೀಲ್ದಾರ್ ಸುದರ್ಶನ್ ಯಾದವ್ ಬಂದ್ಮೇಲೆ 1000 ಎಕರೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವ್ದೋ ಒಂದ್ 2.5 ಎಕರೆ ಜಮೀನ್ ಮಾಡಿರೋ ಅಂತದ್ದು ಇವ್ರ ಅವಧಿಯಲ್ಲಿ ಸ್ಯಾಂಕ್ಷನ್ ಮಾಡಿರೋ ಅಂತದ್ದು. ಅದು ಡಾಕ್ಯುಮೆಂಟ್ ಕೇಳಿದ್ರೆ LND ಅಲ್ಲಿ ಹುಡುಕಲಾಗಿ ಸಿಕ್ಕಿಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಯಾಕೆ RTA ಅಪ್ಲೈ ಮಾಡಿದ್ರೆ ಸಿಕ್ಲೇಬೇಕಲ್ಲ? ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದ್ರ ಮೇಲೆ ನಾನು ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ದೀನಿ. ಇದು ನಮ್ಮ ಚಿಂತಾಮಣಿ ಭ್ರಷ್ಟ ಆಡಳಿತಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಮತ್ತೆ ಇಲ್ಲಿ ಸ್ವಲ್ಪ ಜನ ಮಾತು ಹೇಳಿದ ಏನಂತ ಅಂದ್ರೆ, ಇಲ್ಲಿನ ಶಾಸಕರ ಮೇಲೇನೋ ಭೂ ಕಬ್ಜಾ ಆರೋಪಗಳಿದೆ ಸರ್. ಅವ್ರ ಬೇಜಾನು ಭೂಮಿ ಎಲ್ಲ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಇದೆ. ಅದು ನಿಜಾನ? ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ನನಗ್ ಗೊತ್ತಿರೋ ಮಟ್ಟಕ್ಕೆ ಇದೇ ತಹಸೀಲ್ದಾರು ಇದೇ ರೈಲ್ವೆ ನಿಲ್ದಾಣದಿಂದ ಇದು ಕಾವಲಿಗೆನಹಳ್ಳಿ 13 ಕಿಲೋಮೀಟರ್ ಶೋ ಮಾಡ್ತಾರೆ ಸರ್. ಅಂದ್ರೆ ಇನ್ನೇನೇನ್ ಮಾಡಿರ್ತಾರ ನೀವೇ ಅರ್ಥ ಮಾಡ್ಕೊಳ್ಳಿ. ನೆಚ್ಚಿಗೆ ನಾನು ಹೇಳ್ಬೇಕಾಗಿಲ್ಲ. ರೈಲ್ವೆ ನಿಲ್ದಾಣದಿಂದ ಕಾವಲಿಗೆನಹಳ್ಳಿ 13 ಕಿಲೋಮೀಟರ್ ಶೋ ಮಾಡ್ತಾರೆ. ನಗರ ವ್ಯಾಪ್ತಿಯಿಂದ ತೋರ್ಸೋದು ಓಕೆ, ನಗರದಿಂದ ತೋರ್ಸೋದು ಓಕೆ, ರೈಲ್ವೆ ನಿಲ್ದಾಣದಿಂದ ತೋರ್ಸೋ ಅಂತ ಅವಶ್ಯಕತೆ ಏನು? ಅದು 13 ಕಿಲೋಮೀಟರ್ ತೋರ್ಸೋ ಅಂತ ನಿಮ್ಮ ಮಾಧ್ಯಮಗಳೆಲ್ಲ ಬಂದಿತ್ತು. ಏನೋ ABCD ಬರ್ದೇ ಇರೋ ಅಂತ ತಹಸೀಲ್ದಾರ್ ಅಂತ. ಅದಕ್ಕೆ ಇದು ಉದಾಹರಣೆ. ಮತ್ತೆ ಯಾಕೆ ಆ ತಹಸೀಲ್ದಾರ್ ಎಷ್ಟು ದಿನ ಆದ್ರೂ ಬ್ಯಾಕಪ್ ಇಟ್ಕೊಂಡಿದ್ದಾರೆ ಸರ್? ತಹಸೀಲ್ದಾರ್ ಅಂತಲ್ಲ, ಕೆಲವೊಂದು ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಇದಾರೆ. ಅಪಾಯಿಂಟ್ಮೆಂಟ್ ಆಗಿ ಬಂದ ಮೇಲೆ ಬೇರೆ ಕಡೆ ಹೋಗೇ ಇಲ್ಲ. ಇದು ಒಂದು ಭ್ರಷ್ಟ ಆಡಳಿತಕ್ಕೆ ಅದೊಂದು ಮೂಲ ಅದು. ಮತ್ತೆ ಇನ್ನೊಂದು ಆರೋಪ ಇದೆ, ಇಲ್ಲಿರೋ ಅಧಿಕಾರಿಗಳು ಪ್ರತಿನಿತ್ಯ ಆಫೀಸ್ಗಳಿಗೆ ಬರಲ್ಲ ಅಂತ ಒಂದು ಆರೋಪ ಇದೆ. ನಿಜಾನ ಸರ್? ಅವ್ರ ಅಧಿಕಾರಿಗಳ ಒಂದೇ ಆನ್ಸರ್, ನಾವು ಕೋರ್ಟ್ಗೆ ಹೋಗಿದೀವಿ, DC ಆಫೀಸ್ ಹೋಗಿದೀವಿ, AC ಆಫೀಸ್ ಹೋಗಿದೀವಿ, ನಾವೆಲ್ಲ ಎಲ್ಲ ಫೀಲ್ಡ್ಗೆ ಹೋಗಿದೀವಿ. ಇದೇ ಅವ್ರ ಆನ್ಸರ್. ಮತ್ತೆ 1000 ಜನಕ್ಕೆ ಸಿಕ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರನ್ನ ಮೀಟ್ ಆಗ್ಬೇಕಾದ್ರೆ ಸರ್, ಆ ದೇವ್ರೇ ಕಾಪಾಡ್ಬೇಕು ಈ ಚಿಂತಾಮಣಿನ. ಯಾಕಂದ್ರೆ ನಿಮಗ್ ಗೊತ್ತಿದ್ದಂಗೆ ನಮ್ಮ ಕುಮಾರಸ್ವಾಮಿ ಅವರಿದ್ದಾಗ, ಮುಖ್ಯಮಂತ್ರಿ ಇದ್ದಾಗ ತಾಲೂಕ್ ಲೆವೆಲ್, ಹೋಬಳಿ ಲೆವೆಲ್, ಡಿಸ್ಟಿಕ್ ಲೆವೆಲ್ ಎಲ್ಲಾ ಜನತಾ ದರ್ಶನ ಆಗ್ತಾ ಇತ್ತು. ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ 2 ಸತಿ ಒಂದು ಗೃಹ ಕಚೇರಿಯಲ್ಲಿ ಒಂದು ಜನತಾ ದರ್ಶನ ತಗೊಂಡ್ರು, ಬೃಹತ್ ಆಗಿ ವಿಧಾನಸೌಧ ಮುಂದೆ ತಗೊಂಡ್ರು. ಆದ್ರೆ ನಮ್ಮ ಚಿಂತಾಮಣಿ ತಾಲೂಕಾಗ್ಲಿ, ನಮ್ಮ ಜಿಲ್ಲಾಡಳಿತದಲ್ಲಾಗ್ಲಿ ಜನತಾ ದರ್ಶನಗಳ ಮಂಗಮಯ ಆಗ್ಬಿಟ್ಟಿದೆ ಸರ್. ಅದು ನೀವು ಮಾಧ್ಯಮದಲ್ಲಿ ಸ್ವಲ್ಪ ಕೇಳ್ಬೇಕು ಸ್ವಲ್ಪ. ಮತ್ತೆ ಇಲ್ಲೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 2,000 ಕೋಟಿ ಅನುದಾನ ಬಂದಿದೆ ಈ ಕ್ಷೇತ್ರಕ್ಕೆ ಅಂತ. ನಿಜಾನ? 2,000 ಕೋಟಿ ಬರ್ಬೋದು, 10,000 ಕೋಟಿ ಆಗ್ಬೋದು ಸರ್. ಜನಸಾಮಾನ್ಯರ ಕಷ್ಟಕ್ಕೆ ಯಾರು ಸರ್ ಆಗೋರು?
ಇಲ್ಲಿ ಏನ್ ಬೇಕಾಗುತ್ತೆ ಸರ್ ನಿಮ್ಮ ಚಿಂತಾಮಣಿಯಲ್ಲಿ ಏನ್ ಬೇಕೀಗ ಸದ್ಯಕ್ಕೆ? ಚಿಂತಾಮಣಿಯಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಎಲ್ಲ ತೊಳಿಬೇಕು ಸರ್, ಎಲ್ಲ ಇಲ್ಲಿಂದ ತೊಲಗಬೇಕು. ಜನಸಾಮಾನ್ಯರಿಗೆ ಸ್ಪಂದಿಸುವಂತ ಅಧಿಕಾರಿಗಳು ಬರಬೇಕು. ಜನಸಾಮಾನ್ಯರು ನೆಮ್ಮದಿಯಾಗಿರ್ಬೇಕು. ಜನಸಾಮಾನ್ಯರಿಗೆ ಕಷ್ಟ ಸುಖಗಳಿಗೆ ಆಗು ಹೋಗುವಂತ ಅಧಿಕಾರಿಗಳು ಬೇಕು. ಎಲ್ಲೋ ಫೋನ್ಗಳಲ್ಲಿ ಡೀಲ್ ಮಾಡ್ಕೊಂಡು ಎಲ್ಲೋ ವ್ಯವಹಾರಗಳು ಮಾಡೋ ಅಂತ ಅಧಿಕಾರಿಗಳು ಬೇಕಾಗಿಲ್ಲ ಇಲ್ಲಿ. ಅಂತ ಅಧಿಕಾರಿಗಳು ತುಂಬಿ ತುಳುಕ್ತಾ ಇದಾರೆ ಇಲ್ಲಿ. ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಸರ್. ಇದನ್ನ ಹೋಗ್ಬೇಕಾ? ಒಂದು ಡೆತ್ ಸರ್ಟಿಫಿಕೇಟ್ ನಮ್ ತಾಯಿಯವ್ರದ 2024 ಅಕ್ಟೋಬರ್ 26 ನಮ್ ತಾಯಿಯವ್ರ ಸತ್ರ ಅವ್ರು ಡೆತ್ ಸರ್ಟಿಫಿಕೇಟ್ ನಮ್ ಲಂಚ ಕೊಡ್ಲಿಲ್ಲ ಅಂತ ಡೆತ್ ಸರ್ಟಿಫಿಕೇಟ್ ಗೆ ಕೊಡ್ಲಿಲ್ಲ ಸರ್. ಲೋಕಾಯುಕ್ತಕ್ಕೆ ಹೋಗಿ ತಗೋಬೇಕಾಯ್ತು. ಇದು ನಮ್ ಚಿಂತಾಮಣಿ ಪರಿಸ್ಥಿತಿ. ಈಗ ಡೆತ್ ಸರ್ಟಿಫಿಕೇಟ್ ಅಂದ್ರೆ ನಗರಸಭೆಯಲ್ಲಿ ತಗೋಬೇಕು. ಪಂಚಾಯತಿ ನಾವು ಪಂಚಾಯತಿಯಲ್ಲಿ ಪಂಚಾಯತ್ ಇದ್ರೆ ಪಂಚಾಯತಿಯಲ್ಲಿ ತಗೋಬೇಕು. ಪಂಚಾಯತಿಯಲ್ಲಿ ಒಬ್ಬ ಸೆಕ್ರೆಟರಿ ಹೇಳ್ತಾನೆ ಎಲ್ಲಿ DC ಆಫೀಸ್ಗೆ ಹೋಗ್ಬೇಕು ಡೆತ್ ಸರ್ಟಿಫಿಕೇಟ್ಗೆ ಅಂತ. ಇದು ನಮ್ ಚಿಂತಾಮಣಿ ಸದ್ಯದ ಪರಿಸ್ಥಿತಿ. ಈಗ ನೀವು ಅಧಿಕಾರ ಮೇಲೆ ಒಂದು ಆರೋಪ ಮಾಡ್ತಾ ಇದ್ರ, ಏನು ನೋಡಿ ನೀವು ಅಧಿಕಾರದ ಮೇಲೆ ಆರೋಪ ಮಾಡ್ತಾ ಇದ್ರ? ಅಧಿಕಾರಿಗಳ ಮೇಲೆ ಏನಂದ್ರೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಇಲ್ಲಿನ ಅಧಿಕಾರಿ ಕೋಲಾರ್ಗೆ ಹೋಗಿ ಡ್ರಾಪ್ ಆಗ್ತಾರ ಸರ್ ಹೋದ ತಿಂಗಳಿಗೆ. ಅಂತ ಪುಣ್ಯಾತಂದ್ರು ಇಲ್ಲಿ ಹುಟ್ಟಿ ಇಲ್ಲಿ ಅದೇನೋ ಅಂತಾರಲ್ಲ, ನಮ್ಮ ಸೇನೆಗೆ ಹೋಗ್ಬೇಕಂದ್ರೆ ಫಸ್ಟ್ ಟ್ರೈನಿಂಗ್ ಸೆಂಟರ್ ಕಳಿಸ್ತಾರ. ಎಲ್ಲ ವಿದ್ಯೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಕಳಿಸ್ತಾರೆ. ಅಂದ್ರೆ ಆ ಭ್ರಷ್ಟ ವಿದ್ಯೆ ಎಲ್ಲ ಇಲ್ಲಿ ಚಿಂತಾಮಣಿಯಲ್ಲಿ ಕಳಿಸ್ತಾರೆ. ಇಲ್ಲಿ ಟ್ರೈನಿಂಗ್ ತಗೋಬಹುದು, ತಗೋಬಹುದು, ಆರಾಮಾಗಿ ತಗೋಬಹುದು. ಮತ್ತೆ ಬೇರೆ ಏನೇ ಹೇಳ್ಬೇಕು ಅನ್ಕೊಳ್ತೀವಿ ಸರ್ ಮೀಡಿಯಾ ಮುಖಾಂತರವಾಗಿ ಸರ್ಕಾರಕ್ಕೆ? ಸರ್, ನಮ್ಮ ತಾಲೂಕು ಆಡಳಿತ ಆಗ್ಬೋದು, ಜಿಲ್ಲಾ ಆಡಳಿತ ಆಗ್ಬೋದು, ಜನಸಾಮಾನ್ಯರ ಕಷ್ಟಗಳಿಗಂತೂ ಒಂದೇ ಒಂದು ಜನತಾ ದರ್ಶನ ಇದುವರೆಗೂ ತಗೊಂಡಿದ್ದ ಉದಾಹರಣೆ ಇಲ್ಲ. ಒಂದು ನೀವಾದ್ರೂ ಬಂದು ನಿಮ್ ಕಷ್ಟ ಏನಪ್ಪಾ ಅಂತ ಕೇಳ್ತಾ ಇದೀರಾ. ನೀವು ಸುಮನ್ ಟಿವಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್.